ಹಳಿಯಾಳ ತಾಲೂಕು ಆಸ್ಪತ್ರೆಯಲ್ಲಿ ತಾಲೂಕು ಅಧಿಕಾರಿಗಳು ಹಾಗೂ ತಾಲೂಕು ಸಿಬ್ಬಂದಿಗಳ ಕರ್ತವ್ಯ ಲೋಪದಿಂದ ಮರಣ ಹೊಂದಿರುವ ಯೋಧನಿಗೆ ಸರ್ಕಾರದಿಂದ ಪರಿಹಾರ ನೀಡಿ ನ್ಯಾಯ ಒದಗಿಸಬೇಕೆಂದು ಹಾಗೂ ತಾಲೂಕು ಅಧಿಕಾರಿಗಳಾದ ಮತ್ತು ಸಿಬ್ಬಂದಿಗಳ ಮೇಲೆ ಕ್ರಮ ಕೈಗೊಂಡು ಅವರನ್ನು ವಜಾ ಮಾಡಬೇಕೆಂದು ಮಾನ್ಯ ತಹಶೀಲ್ದಾರ್ ಅವರ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಪ್ರವೀಣ್ ಕೊಠಾರಿ ಅವರ ನೇತೃತ್ವದಲ್ಲಿ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಸಮಾಜ ಕಲ್ಯಾಣ ಇಲಾಖೆಯ ಸರ್ಕಾರದ ಸಚಿವರಾದಂತಹ ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ಮನವಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಮಾನ್ಯ ಕರ್ನಾಟಕ ರಕ್ಷಣಾ ವೇದಿಕೆ ಕಾನೂನು ಸಲಹೆಗಾರರಾದ ಆರ್ವಿ ಗುಡ್ಡೆಪ್ಪನವರ್, ಸಲೀಂ ಕಾಕರ್ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರು, ಹೆನ್ರಿ ಕುಟ್ಟಿ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರು ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಜಿಲ್ಲಾ ವರದಿಗಾರರು ಆಯಿಷಾ ಮುಕಾಶಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಆ ವ್ಯಕ್ತಿ ಎಷ್ಟೊಂದು ನರಳಾಸಿ ತೀರ್ಕೊಂಡಿದ್ದು ನಮಗೆ ಕಂಡು ಬರ್ತದೆ. ಇದೆಲ್ಲ ಕಾರಣಕ್ಕೆ ಏನಂತಂದ್ರೆ ವೈದ್ಯರ ಒಂದು ನಿರ್ಲಕ್ಷ್ಯತೆಯಿಂದಾಗಿ ಮತ್ತು ಆಂಬುಲೆನ್ಸ್ ಕೊರತೆಯಿಂದಾಗಿ ಹಳ್ಯಾಳದಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ನಾವು ತೀವ್ರವಾಗಿ ಅದನ್ನು ಖಂಡಿಸ್ತೇವೆ. ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಸಂಘಟನೆಗಳು ಆ ಒಂದು ಘಟನೆಯನ್ನ ಖಂಡಿಸ್ತವೆ. ಯೋಧರಾಗಿರ್ಬೋದು, ಸಾಮಾನ್ಯ ಜನ ಆಗಿರ್ಬೋದು, ಯಾರಿಗೊಬ್ಬರಿಗೂ ಕೂಡ ವೈದ್ಯಕೀಯ ಕೊರತೆ ಆಗಬಾರ್ದು ಮತ್ತು ವೈದ್ಯಕೀಯ ನಿರ್ಲಕ್ಷ್ಯ ಆಗಬಾರ್ದು ಅನ್ನುವಂಥ ಉದ್ದೇಶದವಾಗಿ 45 ದಿವಸ ಆ ಒಂದು ಆಗಿರ್ತಕ್ಕಂಥ ಘಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ವೈದ್ಯರು ಹಾಗೂ ವೈದ್ಯ ಸಿಬ್ಬಂದಿಗಳ ಒಂದು ನಿರ್ಲಕ್ಷ್ಯ ಆಗಿದೆ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಂತ ಹೇಳ್ಬಿಟ್ಟು ನಾವು ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಅಧಿಕಾರಿಗಳಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಸರ್ಗೆ ನಾವು ನಮ್ಮ ತಹಶೀಲ್ದಾರ್ ಮುಖಾಂತರ ಒಂದು ಮನವಿಯನ್ನ ಕೊಡ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ಭಾಗದಲ್ಲಿ ಎಲ್ಲೂ ಆಗಬಾರ್ದು, ಅದು ಜೋಡ ದಾಂಡೇಲಿ ಎಲ್ಲೂ ಕೂಡ ಈ ಗಡಿಭಾಗದಲ್ಲಿ ಇರ್ತಕ್ಕಂಥ ನಮ್ಮಗಳಿಗೆ ಇದು ಕೊರತೆ ಬಹಳಷ್ಟಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕಂತ ಕೇಳ್ತಾ ಇದ್ದೇವೆ, ಇನ್ನೊಂದು ಆಗ್ತಾ ಇಲ್ಲ. ಇದು ಗಡಿಭಾಗದಲ್ಲಿ ಇರ್ತಕ್ಕಂಥ ಜೋಡದಲ್ಲಂತೂ ಬಹಳಷ್ಟು ಅನುಭವಿಸ್ತಾರೆ. ನಾವು ಸಾಮಾನ್ಯದಿಂದ ನಾವು ಘಟನೆಗಳನ್ನು ಕೂಡ ನೋಡಿದ್ವಿ. ಒಬ್ಬ ಹೆಣ್ಮಕ್ಳು ತನ್ನ ಹೆರಿಗೆಗಾಗಿ ಬಂದಂಥ ಸಂದರ್ಭದಲ್ಲಿ ಅವರನ್ನು ಕೂಡ ಚಿಕಿತ್ಸೆಗಳಿಗೆ ಕಳಿಸಿಕೊಡ್ತಾರೆ. ಅಲ್ಲಿಯೂ ಕೂಡ ವೈದ್ಯರ ನಿರ್ಲಕ್ಷ್ಯತೆಯಿಂದಾಗಿ ಆ ಹೆಣ್ಮಗಳು ಸಾವನ್ನು ಅನುಭವಿಸಿದ್ದು ನಾವು ಒಂದು 45 ವಾರಗಳ ಹಿಂದೆ ನಾವು ನೋಡಿದ್ದೇವೆ. ಇಂಥ ಆರೋಗ್ಯವನ್ನು ಕೊಡಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಸಚಿವರಿಗೆ ಮತ್ತು ಶಾಸಕರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಆರೋಗ್ಯದಲ್ಲಿ ಬೇರೆ ಆದರೆ, ಆರೋಗ್ಯದಲ್ಲಿ ಚಿಕಿತ್ಸೆ ಆಗದೇ ಇದ್ರೆ, ಆರೋಗ್ಯದಲ್ಲಿ ಜನರ ಒದ್ದಾಡುವಂಥ ಪರಿಸ್ಥಿತಿ ಆದರೆ ಅದನ್ನು ನಾವು ಮುಂದಿನ ದಿವಸಗಳಲ್ಲಿ ಇನ್ನುಳಿದ ಸಂಘಟನೆಗಳ ಜೊತೆಯಲ್ಲಿ ಕೂಡಿಕೊಂಡು ನಾವು ತೀವ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಮನವಿ ಕೊಡ್ತಾ ಇದ್ದೀವಿ.